ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಸ್ವರ್ಣಗೌರಿ ವ್ರತ ಸಂದರ್ಭದಲ್ಲಿ ಮಹಿಳೆಯರು ಅಂದರೆ ನಾವುಗಳು ಪರಸ್ಪರ ತುಂಬ ಖುಷಿಯಾಗಿ ಬಾಗಿನವನ್ನು ಕೊಟ್ಟು ಹಬ್ಬವನ್ನು ಸಂಭ್ರಮಿಸುತ್ತೀವಿ ಅಲ್ವಾ ವೀಕ್ಷಕರೇ. ಮತ್ತು ಬಾಗಿನವನ್ನು ಹೇಗೆ ಕೊಡಬೇಕು ಅದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಹಬ್ಬವನ್ನು ಮಹಿಳೆಯರು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ ಮತ್ತು ಮನೆಯನ್ನು ಅಲಂಕರಿಸುತ್ತಾರೆ ವೀಕ್ಷಕರೇ. ಗೌರಿ ಮೂರ್ತಿಯನ್ನು ಕೂರಿಸಿ, ರೇಷ್ಮೆ ಸೀರೆಯನ್ನು ಉಡಿಸಿ, ಆಭರಣಗಳನ್ನು ತೊಡಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ದೇವಾಲಯದಲ್ಲೂ ಸಹ ವಿಶೇಷ ಪೂಜೆಗಳು ನಡೆಯುತ್ತದೆ. ಹಬ್ಬದ ಸಂದರ್ಭದಲ್ಲಿ ಬಾಗಿನ ನೀಡುವುದು ಹಲವಾರು ವರ್ಷಗಳಿಂದ ಪಾಲಿಸಿಕೊಂಡು ಬಂದಿರುವ ಸಂಪ್ರದಾಯವಾಗಿದೆ. ಮಹಿಳೆಯರ ಪಾಲಿಗೆ ಬಾಗಿನವು ಬಹು ಅರ್ಥವನ್ನು ಹೊಂದಿದೆ. ಆ ಬಗ್ಗೆ ನಾವು ತಿಳಿಯೋಣ ವೀಕ್ಷಕರೇ. ಗೌರಿ ಹಬ್ಬದಲ್ಲಿ ಬಾಗಿನ ಕೊಡುವುದು ಏಕೆಂಬುದನ್ನು ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ. ಬಾಗಿನವನ್ನು ಕುಟುಂಬದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ತಾಯಿಯ ಮನೆಯಿಂದ ತನ್ನ ಮಗಳಿಗೆ ಅಮೂಲ್ಯವಾದ ಕೊಡುಗೆಯಾಗಿದೆ. ಗೌರಿ ದೇವಿಗೆ ನೈವೇದ್ಯವಾಗಿ ಒಂದು ಬಾಗಿನವನ್ನು ಮೀಸಲಿಡುತ್ತಾರೆ. ಉಳಿದ ಬಾಗಿನಗಳನ್ನು ಮದುವೆಯಾದ ಮಹಿಳೆಯರಿಗೆ ಆಶೀರ್ವಾದವನ್ನಾಗಿ ನೀಡಲಾಗುತ್ತದೆ. ಬಾಗಿನವನ್ನು ಸಾಂಪ್ರದಾಯಿಕವಾಗಿ ಅರಿಶಿನ ಕುಂಕುಮದೊಂದಿಗೆ ನೀಡಲಾಗುತ್ತದೆ. ಬಾಗಿನವನ್ನು ನೀಡುವ ಸಂಪ್ರದಾಯವು ಆಯಾ ಪ್ರದೇಶದಲ್ಲಿ ವಿಭಿನ್ನವಾಗಿರುತ್ತದೆ. ಸಾಮಾನ್ಯವಾಗಿ ಬಾಗಿನ ಅಕ್ಕಿ, ಬೇಳೆ, ಹೂವು, ಹಣ್ಣು, ಅರಿಶಿನ, ಕುಂಕುಮ, ವೀಳ್ಯದೆಲೆ ಒಳಗೊಂಡಿರುತ್ತದೆ. ಕೆಲವೆಡೆ ಅಕ್ಕಿ ಮತ್ತು 4 ಬಗೆಯ ಬೇಳೆಕಾಳುಗಳು, 5 ಪೂಜ್ಯ ಸಾಮಗ್ರಿಗಳು, ಬಳೆಗಳು ಮತ್ತು 5 ಸೌಂದರ್ಯವರ್ಧಕ ವಸ್ತುಗಳು ಮತ್ತು ಬೆಲ್ಲವನ್ನು ನೀಡುತ್ತಾರೆ. ಬಾಗಿನದಲ್ಲಿ ಇರಿಸಲಾಗಿರುವ 16 ವಸ್ತುಗಳು ಗೌರಿ ದೇವಿಯ 16 ವಿವಿಧ ರೂಪಗಳ ಲಕ್ಷ್ಮಿ ಅಥವಾ ಲಕ್ಷ್ಮಿಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಬಾಗಿನವನ್ನು ಮಹಿಳೆಯರು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಾರೆ. ಬಾಗಿನದಲ್ಲಿ ಕೊಡುವ ಪ್ರತಿ ವಸ್ತುವಿಗೂ ನಿರ್ದಿಷ್ಟವಾದ ಅರ್ಥವಿದೆ. ಉದಾಹರಣೆಗೆ, ಅರಿಶಿನವು ಗೌರಿ ದೇವತೆಯನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಕುಂಕುಮವು ಲಕ್ಷ್ಮೀ ದೇವತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಸಿಂಧೂರವು ಸರಸ್ವತಿ ದೇವತೆಯನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಿದ್ದೇವೆ. ಗೌರಿಗೆ ಪೂಜೆಯ ನಂತರ ಮುತ್ತೈದೆಯರು ಬಾಗಿನ ಕೊಡುತ್ತಾರೆ. ಬಾಗಿನ ಕೊಡಲು ನಿರ್ದಿಷ್ಟ ಕ್ರಮವೂ ಇದೆ. ಮಹಿಳೆಯರು ಪೂರ್ವ ಅಥವಾ ಪಶ್ಚಿಮದ ಕಡೆಗೆ ಮುಖ ಮಾಡಿ ಕುಳಿತುಕೊಂಡು ಅವರ ಅಂಗೈಗೆ ಮತ್ತು ಅಂಗಾಲುಗಳಿಗೆ ಅರಿಶಿನ ಹಚ್ಚಿ, ಕುಂಕುಮ, ಹೂವು ಕೊಟ್ಟು ಬಾಗಿನವನ್ನು ಮುಚ್ಚಿ, ಅಕ್ಷತೆ ಹಾಕಿ, ಸೀರೆಯ ಸೆರಗನ್ನು ಅದರ ಮೇಲಿಟ್ಟು ಕೊಡಬೇಕು. ಬಾಗಿನ ತೆಗೆದುಕೊಳ್ಳುವ ಮುತ್ತೈದೆಯರು ಸಹ ತಮ್ಮ ಸೀರೆಯ ಸೆರಗನ್ನು ಭುಜದ ಮೇಲಿಂದ ಮುಂದಕ್ಕೆ ತಂದು 2 ಕೈಗಳಿಂದ ಬಾಗಿನವನ್ನು ಹಿಡಿದುಕೊಂಡು ಅಡ್ಡಡ್ಡ ಉದ್ದುದ್ದ ಅಲ್ಲಾಡಿಸಬೇಕು. ಮೇಲಿನ ಮುಚ್ಚಿರುವ ಮೊರವನ್ನು ತುಂಬಿರುವ ಮೊರದ ಕೆಳಗೆ ಇಟ್ಟು 2 ಮೊರಗಳನ್ನು ಮತ್ತೆ ಅಡ್ಡ ಉದ್ದ ಅಲ್ಲಾಡಿಸಿ ಮತ್ತೆ ಪಡೆಯಬೇಕು. ಸೀರೆ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿರುವುದರಿಂದ ಸೆರಗು ಹಿಡಿದು ಮರದ ಬಾಗಿನ ಕೊಡುವ ಸಂಪ್ರದಾಯವಿದೆ. ಬಾಗಿನವನ್ನು ಅರ್ಪಿಸುವುದು ಮತ್ತು ಸ್ವೀಕರಿಸುವುದು ಸಮೃದ್ಧಿಯ ಸಂಕೇತವಾಗಿದೆ. ಅದರಲ್ಲಿ ನೀಡಲಾದ ಎಲ್ಲ ವಸ್ತುಗಳು ಸಂಪತ್ತು ಹೆಚ್ಚಾಗುವ ಮತ್ತು ಬಾಗಿನದ ಎಲ್ಲ ವಸ್ತುಗಳು ಅಕ್ಷಯವಾಗಿ ಉಳಿಯುವ ಆಶೀರ್ವಾದವನ್ನು ಬೇಡುತ್ತದೆ. ಜೊತೆಗೆ ಮಹಿಳೆ ಜೀವನದುದ್ದಕ್ಕೂ ಮುತ್ತೈದೆ ಆಗಿ ಉಳಿಯಲು ಪ್ರಾರ್ಥನೆ ಮತ್ತು ಆಶೀರ್ವಾದ ಕೋರಲಾಗುತ್ತದೆ. ಹಬ್ಬದ ದಿನದಂದು ಪೂಜೆಯ ನಂತರ ಬಾಗಿನವನ್ನು ಮೊದಲು ಗೌರಿ ದೇವಿಗೆ ಅರ್ಪಿಸಲಾಗುತ್ತದೆ. ಒಟ್ಟಿನಲ್ಲಿ ಹಬ್ಬದ ಸಂಭ್ರಮ ಹೆಚ್ಚಿಸುವ ಬಾಗಿನ ಭಾರತೀಯ ಸಂಪ್ರದಾಯದ ಮುಖ್ಯ ಭಾಗವಾಗಿ ಗುರುತಿಸಿಕೊಂಡಿದೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವೀಕ್ಷಕರೇ. ಧನ್ಯವಾದಗಳು.